ತರಬೇತಿದಾರರಿಗೆ ಇವತ್ತಿನ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ ಏನು ಅಂತಂದರೆ ಸೆಂಟ್ರಲ್ ಲೇತ್ ಅಂತ ಅಂದ್ಬಿಟ್ಟು ಆಲ್ರೆಡಿ ನೀವು ಲೇತಲ್ಲೆಲ್ಲ ಕೆಲಸ ಮಾಡಿದಿರಿ, ವರ್ಕ್ ಮಾಡಿದಿರಿ. ಮತ್ತೆ ಕೂಡ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ವರ್ಕ್ ಮಾಡಿರೋದ್ರಿಂದ ನಿಮಗೆ ಸೆಂಟ್ರಲ್ ಲೇತ್ ಬಗ್ಗೆ ಗೊತ್ತಿರೋದ್ರಿಂದ ಅಂದರೆ ಮರ್ತಿರ್ತೀರಿ ಈ ರಾಜ್ಯದಲ್ಲಿ, ಅದಕ್ಕೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದ್ಸಲಿ ನೀವು ನೋಡ್ತಾ ಹೋಗಿ, ಅರ್ಥ ಆಗ್ತಾ? ಸೆಂಟ್ರಲ್ ಲೇತ್ ಎಲ್ಲ ನೀವು ನೋಡಿದ್ದೀರಾ, ಇದು ಮ್ಯಾನ್ಯುಯಲ್ ಮಿಷಿನ್ಸು. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಎ ಸೆಂಟ್ರಲ್ ಲೇತ್. ಪಾರ್ಟ್ಸ್ಗಳು, ಸೆಂಟ್ರಲ್ ಲೇತಿನ ಪಾರ್ಟ್ಸ್ಗಳು ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಿಡಿ ಭಾಗಗಳನ್ನ ಇದರಲ್ಲಿ ಗುರುತು ಮಾಡಿದ್ದೀವಿ ನೋಡಿ. ಲೇತಿನ ಭಾಗಗಳನ್ನು ಹೆಡ್ ಸ್ಟಾಕು, ಟೈಲ್ ಸ್ಟಾಕು, ಲೀಡ್ ಸ್ಕ್ರೂ, ಟೂಲ್ ಪೋಸ್ಟು, ಟಾಪ್ ಸ್ಲೈಡು, ಕೂಲೆಂಟ್ ಸಪ್ಲೈ ಆಗ್ತಾಯಿದೆ, ಚಕ್ ಮತ್ತು ಗೇರ್ ಲಿವರ್ಸ್, ಮೋಟರ್ ಲಿವರ್, ಸ್ಯಾಡಲ್, ಕ್ರಾಸ್ ಸ್ಲೈಡ್, ಸ್ಯಾಡಲ್ ಹ್ಯಾಂಡಲ್ಲು, ಎಮರ್ಜೆನ್ಸಿ ಸ್ಟಾಪು ಮತ್ತು ಲೇತ್ ಬೆಡ್ಡು, ಫೀಡ್ ಶಾಫ್ಟು ಎಲ್ಲನೂ ನಿಮಗೆ ಮಾರ್ಕ್ ಮಾಡಿರ್ತದೆ. ನೀವು ನೋಡ್ತಾ ಹೋಗ್ಬೋದು ನೋಡಿ. ಚೆಕ್ಕಲ್ಲಿ ಜಾಬ್ ಹೋಲ್ಡ್ ಆಗಿದೆ, ಆಪರೇಷನ್ಸ್ ಕೂಡ ಆಗ್ತಾಯಿದೆ, ಕೂಲೆಂಟ್ ಪೈಪ್ ಕೂಡ ಕೂಲೆಂಟು ಬೀಳ್ತಾ ಇದೆ. ವರ್ಕಿಂಗ್ ಕಂಡೀಷನ್ಸಲ್ಲಿ ಇದೆ ಮೆಷಿನ್ಸು, ನೋಡ್ತಾ ಇದ್ದೀರಲ್ಲ. ಸೆಂಟ್ರಲ್ ಲೇತ್ ಅಂದರೆ ಏನು? ಸೆಂಟ್ರಲ್ ಲೇತನ್ನು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಸೆಂಟ್ರಲ್ ಲೇತ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಲಿಂಡ್ರಿಕಲ್ ಕಾಂಪೊನೆಂಟ್ಸ್. ಸಿಲಿಂಡ್ರಿಕಲ್ ಕಾಂಪೊನೆಂಟ್ಸ್ನ ನಾವು ಸೆಂಟ್ರಲ್ ಲೇತಲ್ಲಿ ಮ್ಯಾನುಫ್ಯಾಕ್ಚರಿಂಗು ಮಾಡ್ತೀವಿ. ಸೆಂಟ್ರಲ್ ಲೇತ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಲಿಂಡ್ರಿಕಲ್ ಶೇಪ್ಸ್ ಫ್ರಮ್ ದಿ ರೇಂಜಸ್ ಆಫ್ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್, ಈ ಎಲ್ಲ ರೇಂಜಸ್ ಮೆಟೀರಿಯಲ್ಸ್ ಕೂಡ ನಾವೇನು ಮಾಡ್ತೀವಿ ಇದರಲ್ಲಿ ಆಪ್ರೇಷನ್ಸ್ನ ಮಾಡ್ತೀವಿ. ಸ್ಟೀಲ್ಸ್ ಇನ್ಕ್ಲೂಡಿಂಗ್ ಸ್ಟೀಲ್ಸ್ ಕೂಡ ಮಾಡ್ತೀವಿ, ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ಸ್ ಕೂಡ ನಾವೇನು ಮಾಡ್ತೀವಿ ಯೂಸು ಮಾಡ್ತೀವಿ. ಕಾಂಪೊನೆಂಟ್ಸ್ ದಟ್ಸ್ ಅಸೆಂಬಲ್ ಟು ಮೇಕ್ ಇನ್ ಎ ಕಾರ್ ಇಂಜಿನ್ ವರ್ಕ್ ಹ್ಯಾವ್ ಬಿನ್ ಮೇಡ್ ಯೂಸಿಂಗ್ ಲೇತ್ಸ್. ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಅದರ ಅಸೆಂಬಲ್ ಕೂಡ ಮಾಡ್ತೀವಿ. ಯಾವ್ಯಾವ ಥರ ಕಾಂಪೊನೆಂಟ್ಸ್ನ ಅಸೆಂಬಲ್ ಮಾಡ್ಬೋದು ಅಂದರೆ ಕಾರ್ ಇಂಜಿನ್ಸ್ ಪಾರ್ಟ್ಸ್ಗಳನ್ನ ಕೂಡ ನಾವೇನು ಮಾಡ್ತೀವಿ ಅಸೆಂಬಲ್ಸ್ ಮಾಡ್ತೀವಿ ಇನ್ ಯೂಸಿಂಗ್ ಆಫ್ ಲೇತ್. ಲೇತ್ ಈಸ್ ಎ ಮದರ್ ಆಫ್ ಆಲ್ ಮಿಷಿನ್ಸ್. ಲೇತ್ ಈಸ್ ಎ ಮದರ್ ಆಫ್ ಆಲ್ ಮಿಷಿನ್ಸ್. ದಿ ಲೇತ್ ಮೇ ಆಪರೇಟೆಡ್ ಟು ಪೀಪಲ್. ಆ ಲೇತ್ ಮಿಷಿನ್ಸ್ನ ಆಪರೇಟೆಡ್ ಬೈ ಪೀಪಲ್ ಬಂದು ಮ್ಯಾನ್ಯುಯಲ್ ಲೇತ್ಸ್ ಅಂತ ನಾವು ಕರಿತೀವಿ. ಮಿಷಿನ್ ಆಪ್ರೇಟ್ ಮಾಡ್ತಕ್ಕಂಥ ಮನುಷ್ಯನ ಮಿಷಿನ್ ಆಪ್ರೇಟ್ ಮಾಡ್ತಕ್ಕಂಥದ್ದು ಮಿಷಿನ್ ನಾವೇನಂತ ಕರಿತೀವಿ ಬೈ ಹ್ಯಾಂಡ್, ಅವನ ಹ್ಯಾಂಡಲ್ಲೇ ನಾವು ಆಪ್ರೇಟ್ ಮಾಡ್ತೀವಿ. ಅಂದರೆ ಮಿಷಿನ್ನ ಬೈ ಹ್ಯಾಂಡಲ್ಲಿ ಆಪ್ರೇಟ್ ಮಾಡ್ತಕ್ಕಂಥ ಮಿಷಿನ್ ನಾವೇನಂತ ಕರಿತೀವಿ ಮ್ಯಾನ್ಯುಯಲ್ ಲೇತ್ಸ್ ಅಂತ ಕರಿತೀವಿ. ಕಂಪ್ಯೂಟರ್ ಕಂಟ್ರೋಲ್ಡ್ ಲೇತ್ಸ್ನ ನಾವೇನಂತ ಕರಿತೀವಿ CNC ಅಂತ ಕರಿತೀವಿ. CNC ಮೀನ್ಸ್ ಕಂಟ್ರೋಲ್ಡ್ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ಸ್ ಅಂತ ಕರಿತೀವಿ. ಹ್ಯಾವ್ ಬಿನ್ ಪ್ರೋಗ್ರಾಮ್ ಟು ಕ್ಯಾರಿ ಔಟ್ ಬೈ ಪರ್ಟಿಕ್ಯುಲರ್ ಟಾಸ್ಕ್. ಏನು ಟಾಸ್ಕ್ ನಾವು ಕೊಟ್ಟಿರ್ತೀವಿ ಅಂದರೆ ಯಾವ ರೀತಿ ನಾವು ಮೆಟೀರಿಯಲ್ ಜಾಬ್ ಮಾಡಬೇಕು ಅಂತ ನಾವು ಕೊಟ್ಟಿರ್ತೀವಿ, ಆ ಮೆಟೀರಿಯಲ್ ಜಾಬಲ್ಲಿ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ CNC ಮಿಷಿನ್ಸ್ ಅಂತ ಕರಿತೀವಿ. ಬೇಸಿಕ್ ಮ್ಯಾನ್ಯುಯಲ್ ಸೆಂಟ್ರಲ್ ಲೇತ್. ಬೇಸಿಕ್ ಆಗಿ ಮ್ಯಾನ್ಯುಯಲ್ ಸೆಂಟ್ರಲ್ ಲೇತ್ಸ್ ಯಾವ ಥರ ಇರ್ತದೆ, ಏನೇನು ಆಪ್ರೇಷನ್ಸ್ನ ಕಂಟಿನ್ಯೂ ಆಗ್ತದೆ. ಲೇತ್ ಈಸ್ ಎ ಕಂಟ್ರೋಲ್ಡ್ ಬೈ ಎ ಪರ್ಸನ್ ಟರ್ನಿಂಗ್ ಹ್ಯಾಂಡಲ್ಸ್ ಆನ್ ದಿ ಟಾಪ್ ಸ್ಲೈಡ್ ಆ್ಯಂಡ್ ಕ್ರಾಸ್ ಸ್ಲೈಡ್ ಇನ್ ಆರ್ಡರ್ ಟು ಮೇಕ್ ಎ ಪಾರ್ಟ್. ಒಂದು ಪಾರ್ಟ್ನ ನಾವು ಮಾಡಬೇಕು ಅಂದರೆ, ಒಂದು ಜಾಬನ್ನು ನಾವು ಮಾಡಬೇಕು ಅಂತಂದರೆ ಕಂಟ್ರೋಲ್ಡ್ ಬೈ ಎ ಪರ್ಸನ್, ಅವನ ಕೈಯಲ್ಲಿರ್ತದೆ. ಅವನು ಏನು ಮಾಡಬೇಕು, ಹ್ಯಾಂಡಲ್ಸ್ ಆನ್ ದಿ ಟಾಪ್ ಸ್ಲೈಡ್ ಆ್ಯಂಡ್ ಕ್ರಾಸ್ ಸ್ಲೈಡ್ ಇನ್ ಆರ್ಡರ್ ಟು ಮೇಕ್ ಎ ಪಾರ್ಟ್. ಅವನು ಕಾಂಪೌಂಡ್ ಸ್ಲೈಡ್ ಮತ್ತು ಕ್ರಾಸ್ ಸ್ಲೈಡ್ ಮುಖಾಂತರ ಅವನೇನು ಮಾಡ್ತಾನೆ ಆಪ್ರೇಷನ್ಸ್ನ ಮಾಡ್ತಾನೆ. ಡ್ರಾಯಿಂಗಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಏನೇನು ಆಪ್ರೇಷನ್ಸ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನೀವು ನೋಡಬಹುದು. ನಂತರ ನಿಮಗೆ ಎಲ್ಲ ಪಾರ್ಟ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೇತ್ ಬೆಡ್. ಲೇತ್ ಬೆಡ್ ಇಸ್ ಮೇಡ್ ಔಟ್ ಆಫ್, ಏನರಿಂದ ಮೇಡ್ ಔಟ್ ಮಾಡಿರ್ತಾರೆ ಲೇತ್ ಬೆಡ್ನ ಅಂತ ಅಂದರೆ ರಿಜಿಡ್ ಕ್ಯಾಸ್ಟ್ ಐರನ್ನಿಂದ ಲೇತ್ ಬೆಡ್ಡನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಆ ಲೇತ್ ಬೆಡ್ಡಲ್ಲಿ ಸ್ಲೈಡ್ ವೇಸ್ಗಳಿರ್ತದೆ. ಲೇತ್ ಬೆಡ್ಡಲ್ಲಿ ಸ್ಲೈಡ್ ವೇಸ್ಗಳಿರ್ತದೆ, ನೋಡಿರ್ತೀರ ನೀವು. ಅಕ್ಯುರೇಟ್ಲಿ ಮಿಷಿನಡ್ ಸ್ಲೈಡ್ ವೇಸ್ ಅಂದರೆ ಅಕ್ಯುರೇಟಾಗಿ ಮಿಷಿನ್ಡ್ ಆಗಿರುತ್ತದೆ. ಸ್ಲೈಡ್ ವೇಸ್ ಗೈಡ್ ಕ್ಯಾರೇಜಸ್ ಆ್ಯಂಡ್ ಟೈಲ್ ಸ್ಟಾಕ್. ಕ್ಯಾರೇಜ್ ಮತ್ತು ಟೈಲ್ ಸ್ಟಾಕ್ ಅದರಲ್ಲಿ ಮೂವ್ ಆಗ್ತಾ ಇರ್ತದೆ. ನೋಡ್ತಾ ಇದ್ರಿ ನೀವು, ಸುಮಾರು ಸಲ ಆಪ್ರೇಟ್ ಮಾಡಿದಿರಿ. ಟೈಲ್ ಸ್ಟಾಕ್ ಮೂವ್ ಆಗ್ತದೆ, ಅದು ಒಂದು ವೇಸಲ್ಲಿ ಮೂವ್ ಆಗ್ತದೆ, ಮತ್ತು ಸ್ಯಾಡಲ್ ಕೂಡ ಒಂದು ವೇನಲ್ಲಿ ಮೂವ್ ಆಗ್ತದೆ. ಹೆಡ್ ಸ್ಟಾಕ್ ಅಪ್ಪರ್ ಎಂಡ್ ಆಫ್ ಲೇತ್ ಬೆಡ್. ಲೇತ್ ಬೆಡ್ಡಿನ ಅಪ್ಪರ್ ಎಂಡಲ್ಲಿ ಏನಿರ್ತದೆ ಹೆಡ್ ಸ್ಟಾಕು ಇರ್ತದೆ. ಹೆಡ್ ಸ್ಟಾಕ್ ಹೋಲ್ಡ್ಸ್ ಆನ್ ಸ್ಪಿಂಡಲ್ ಆ್ಯಂಡ್ ಗೇರ್ಸ್. ಹೆಡ್ ಸ್ಟಾಕ್ ನೀವು ನೋಡ್ತಾ ಇದ್ದೀರಾ, ಚಕ್ ಹೋಲ್ಡ್ ಆಗಿರ್ತದೆ, ಫಿಟ್ಟಿಂಗ್ ಆಗಿರ್ತದೆ ಮತ್ತು ಹ್ಯಾಲೋ ಇರ್ತದೆ. ಸ್ಪಿಂಡಲ್ ಹ್ಯಾಲೋದಲ್ಲಿ ಏನಾಗಿರ್ತದೆ, ಲಾಂಗ್ ಬಾರ್ಸ್ನ ಯೂಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಸ್ಪಿಂಡಲ್ನ ಹ್ಯಾಲೋ ಮಾಡಿರ್ತೀವಿ. ಹೋಲ್ಡ್ ಸ್ಪಿಂಡಲ್ ಆ್ಯಂಡ್ ಗೇರ್ಸ್, ಅದೇನು ಮಾಡಿರ್ತದೆ ಚಕ್ ಹೋಲ್ಡ್ ಆಗಿರ್ತದೆ, ಸ್ಪಿಂಡಲ್ಲು ಮತ್ತು ಗೇರ್ಸನ್ನು ಇನ್ಕ್ಲೂಡ್ ಆಗಿರ್ತದೆ. ಟೈಲ್ ಸ್ಟಾಕ್ ಕ್ಯಾನ್ ಮೂವ್ ಅಲಾಂಗ್ ದಿ ಸ್ಲೈಡ್ ವೇಸ್. ಟೈಲ್ ಸ್ಟಾಕು ಮೂವ್ ಅಲಾಂಗ್ ದಿ ಸ್ಲೈಡ್ ವೇಸ್. ಯಾವ ಸ್ಲೈಡ್ ವೇಸಲ್ಲಿ ಮೂವ್ ಆಗ್ತಾ ಇರ್ತದೆ. ಕ್ಯಾನ್ ಬಿ ಕ್ಲ್ಯಾಂಪ್ಡ್ ಆನ್ ಎನಿ ಲೊಕೇಶನ್ಸ್. ಯಾವ ಲೊಕೇಶನ್ಸಿಗೆ ಬೇಕಾದರೂ ನಾವೇನು ಮಾಡ್ಬೋದು ಟೈಲ್ ಸ್ಟಾಕನ್ನು ಫಿಟ್ಟಿಂಗು ಮಾಡ್ಬೋದು.
ಟೈಲ್ ಸ್ಟಾಕಲ್ಲಿ ಆಪ್ರೇಷನ್ಸ್ ಇರ್ತದೆ. ಟೈಲ್ ಸ್ಟಾಕಲ್ಲಿ ನಾವೇನು ಮಾಡ್ತೀವಿ, ಡ್ರಿಲ್ ಚೆಕ್ ಯೂಸ್ ಮಾಡ್ತೀವಿ, ಆಮೇಲೆ ಕೌಂಟರ್ ಸಿಂಕಿಂಗ್ ಆಪ್ರೇಷನ್ಸ್ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಿ ಆಪ್ರೇಷನ್ಸ್ ಕೂಡ ಆಗ್ತಾ ಇದೆ ಡ್ರಿಲ್ ಚೆಕ್ಕಲ್ಲಿ. ನೋಡಿ, ಡ್ರಿಲ್ ಚೆಕ್ ಕೂಡ ಹೋಲ್ಡ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು, ಮತ್ತು ಜಾಬಲ್ಲಿ ಡ್ರಿಲ್ಲಿಂಗ್ ಕೂಡ ಮಾಡ್ಬೋದು, ಕೌಂಟರ್ ಸಿಂಕಿಂಗ್ ಮಾಡ್ಬೋದು, ಡ್ರಿಲ್ಲಿಂಗ್ ಮಾಡ್ಬೋದು, ರೇಮಿಂಗ್ ಮಾಡ್ಬೋದು. ಟೈಲ್ ಸ್ಟಾಕಿಗೆ ಹೋಲ್ಡ್ ಮಾಡಿಕೊಂಡು ಎನಿ ಆಪ್ರೇಷನ್ಸ್ ಕೂಡ ನಾವು ಮಾಡ್ಬೋದು. ಇನ್ಸೈಡ್ ಟೇಪರ್ ಟು ಹೋಲ್ಡ್ ಎ ಡ್ರಿಲ್ ಚೆಕ್. ಡ್ರಿಲ್ ಚೆಕ್ ಮಾಡಲಿಕ್ಕೆ, ಡ್ರಿಲ್ ಚೆಕ್ನ ಹೋಲ್ಡ್ ಮಾಡಲಿಕ್ಕೆ ಟೇಪರ್ ಇರ್ತದೆ. ಎಲ್ಲಿ ಟೇಪರ್ ಇರ್ತದೆ? ಟೈಲ್ ಸ್ಟಾಕ್ನ ಸ್ಲೀವ್ ಇದೆ, ಟೈಲ್ ಸ್ಟಾಕ್ ಸ್ಲೀವ್ ಒಳಗಡೆ ಏನಾಗಿರ್ತದೆ, ಟೇಪರ್ ಮಾಡಿರ್ತಾರೆ. ಅದು ಏನು ಟೇಪರ್ ಇರ್ತದೆ ಅಂದರೆ ಮೋರ್ಸ್ ಟೇಪರ್ ಇರ್ತದೆ. ಮೋರ್ಸ್ ಟೇಪರ್ ಇರ್ತದೆ. ಡ್ರಿಲ್ ಚೆಕ್ನ ಹಾಕಿದ ತಕ್ಷಣ ಏನಾಗ್ತದೆ, ಹೋಗಿ ಅದು ಫಿಟ್ಟಿಂಗು ಆಗುತ್ತೆ. ಫಿಟ್ಟಿಂಗ್ ಆದ ತಕ್ಷಣ ಆಪ್ರೇಷನ್ಸು ಮಾಡ್ಬೋದು. ಕ್ಯಾರೇಜು ಮೂವ್ಸ್ ಅಲಾಂಗ್ ದಿ ಬೆಡ್. ಕ್ಯಾರೇಜು ಬೆಡ್ ಮೇಲೆ ಮೂವ್ ಆಗ್ತಾ ಇರ್ತದೆ. ಮೂವ್ಸ್ ಅಲಾಂಗ್ ದಿ ಬೆಡ್ ಬಿಟ್ವೀನ್ ಟೈಲ್ ಸ್ಟಾಕ್ ಆ್ಯಂಡ್ ಹೆಡ್ ಸ್ಟಾಕ್. ಹೆಡ್ ಸ್ಟಾಕ್ ಎಂಡಿಂಗಿಂದ ಟೈಲ್ ಸ್ಟಾಕ್ ಎಂಡಿಂಗ್ ತನಕ ಕೂಡ ಕ್ಯಾರೇಜ್ ಏನಾಗ್ತದೆ, ಮೂವ್ ಆಗ್ತಾ ಇರ್ತದೆ. ಸ್ಯಾಡಲ್ ಅಕ್ರಾಸ್ ದಿ ಲೇತ್. ಅಕ್ರಾಸ್ ದ ಲೇತ್ ಅಂದರೆ ಸ್ಯಾಡಲ್ ಕೂಡ ಅದ್ರ ಜೊತೆಯಲ್ಲೇ ಮೂವ್ ಆಗ್ತಾ ಇರ್ತದೆ. ಆ್ಯಪ್ರಾನ್ ಹ್ಯಾಂಗ್ಸ್ ಡೌನ್ ಅಂದರೆ ಫ್ರಂಟ್. ಏಪ್ರಾನ್ ಇರ್ತದೆ, ಏಪ್ರಾನ್ ನಿಮಗೆ ಮಾರ್ಕ್ ಆಗಿರುತ್ತೆ. ಏಪ್ರಾನ್ ಏನಾಗಿರ್ತದೆ, ಡೌನ್ ಇರ್ತದೆ. ಹ್ಯಾಂಗ್ಸ್ ಡೌನ್ಸ್ ದಿ ಫ್ರಂಟಲ್ಲಿ ಏಪ್ರಾನು ಫಿಟ್ಟಿಂಗ್ ಆಗಿರ್ತದೆ. ಸ್ಯಾಡಲ್ ಕೂಡ ಮೂವ್ ಆಗುತ್ತೆ. ಮತ್ತು ಲೇತ್ ಬೆಡ್ಡಲ್ಲಿ ಏನಾಗುತ್ತೆ, ಲೇತ್ ಬೆಡ್ ಮೇಲೆ ಟೈಲ್ ಸ್ಟಾಕ್ ಎಂಡಿಂದ ಹೆಡ್ ಸ್ಟಾಕ್ ಎಂಡಿನ ತನಕ ಮೂವ್ ಆಗ್ತಾ ಹೋಗ್ತದೆ. ನೆಕ್ಸ್ಟು ಕ್ರಾಸ್ ಲೇಡು ಫಿಟೆಡ್ ಆನ್ ಎ ಸ್ಯಾಡಲ್. ಸ್ಯಾಡಲ್ ಏನಾಗಿರ್ತದೆ, ಕ್ರಾಸ್ ಲೇಡ್ ಫಿಟ್ ಆಗಿರ್ತದೆ. ಕ್ಯಾರೇಜ್ ಮೇಲೆ ಕ್ರಾಸ್ ಲೇಡ್ ಮೇಲೆ ಕಾಂಪೌಂಡ್ ಸ್ಲೈಡ್ ಮೇಲೆ ಟೂಲ್ ಪೋಸ್ಟ್. ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಫಿಟೆಡ್ ಆನ್ ಎ ಸ್ಯಾಡಲ್ ಮೂವ್ಸ್ ಕಟಿಂಗ್ ಟೂಲ್ ಅಟ್ ರೈಟ್ ಆ್ಯಂಗಲ್ ಟು ದಿ ಲೇತ್ ಬೆಡ್. ಲೇತ್ ಬೆಡ್ಡಿಗೆ ಕಟಿಂಗ್ ಟೂಲ್ ಹಿಂಗೆ ಮೂವ್ ಆಗ್ತಿರ್ತದೆ, ರೈಟ್ ಆ್ಯಂಗಲಲ್ಲಿ ಮೂವ್ ಆಗ್ತಾ ಇರ್ತದೆ. ನಾನು ಈ ಕಡೆಯಿಂದ ಆಪ್ರೇಷನ್ಸ್ನ ಮಾಡ್ತಾ ಹೋದರೆ ನಿಮಗೆ ಆ ಕಟಿಂಗ್ ಟೂಲು ವರ್ಕ್ ಆಗ್ತಾ ಇರ್ತದೆ. ಏನೋ ಫ್ಲ್ಯಾಟ್ ಸರ್ಫೇಸ್ ಬರ್ತಾ ಇದೆ ಜಾಬಲ್ಲಿ, ಫ್ರಂಟಿಗೆ ಏನಾಗ್ತಿದೆ, ಫ್ಲ್ಯಾಟ್ ಸರ್ಫೇಸು ಬರ್ತಾ ಇದೆ. ಕ್ರಾಸ್ ಲೇಡಲ್ಲಿ ನಾನು ಮೂಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಟಾಪ್ ಸ್ಲೇಡ್ ಅಂದರೆ ಕಾಂಪೌಂಡ್ ಸ್ಲೇಡಿಂದ ನಾನು ಟೇಪರ್ ಟರ್ನಿಂಗ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ಆಲ್ರೆಡಿ ಟೇಪರ್ ಟರ್ನಿಂಗ್ ಮಾಡಿದ್ದೀರಿ. ಕಾಂಪೌಂಡ್ ಸ್ಲೇಡ್ನ ನಾನು ಮೂವ್ ಮಾಡ್ತಾ ಇದ್ದೀನಿ, ಟೂಲನ್ನು ಫಿಟ್ ಮಾಡಿದ್ದೀನಿ. ಕಾಂಪೌಂಡ್ ಸ್ಲೇಡ್ನ ನಾನು ಮೂವ್ ಮಾಡಿದ ತಕ್ಷಣ ಕ್ರಾಸ್ ಸ್ಲೇಡು ಹಾಗೆ ಫಿಟ್ಟಿಂಗಲ್ಲಿದೆ. ಅಂದರೆ ನಾನು ಕ್ರಾಸ್ ಸ್ಲೈಡ್ನ ಮೂವ್ ಮಾಡ್ತಿಲ್ಲ, ಓನ್ಲಿ ಕಾಂಪೌಂಡ್ ಸ್ಲೈಡ್ನ ನಾನು ಮೂವ್ ಮಾಡ್ತೀನಿ. ಫಿಟೆಡ್ ಟಾಪನ್ನೇ ಕ್ರಾಸ್ ಸ್ಲೈಡ್ ಅಂದರೆ ಕ್ರಾಸ್ ಸ್ಲೈಡ್ ಮೇಲ್ಗಡೆ ಕಾಂಪೌಂಡ್ ಸ್ಲೈಡ್ ಫಿಟ್ಟಿಂಗ್ ಆಗಿರ್ತದೆ. ಕ್ಯಾರೀಸ್ ಟೂಲ್ ಪೋಸ್ಟ್ ಅಕಾರ್ಡ್ ಕಟಿಂಗ್ ಟೂಲ್ ಪೋಸ್ಟನ್ನು ಏನಾಗಿರ್ತದೆ, ಅದು ಕಾಂಪೌಂಡ್ ಸ್ಲೈಡು ಕ್ಯಾರಿ ಮಾಡ್ತದೆ. ಕ್ಯಾನ್ ರೊಟೇಟ್ ಎನಿ ಆ್ಯಂಗಲ್, ಯಾವ ಆ್ಯಂಗಲಿಗೆ ಬೇಕಾದರೂ ಅದನ್ನು ರೊಟೇಷನ್ನು ಮಾಡಬಹುದು. ಅಂದರೆ ಕಾಂಪೌಂಡ್ ಸ್ಲೈಡ್ ಮೇಲೆ ಕೆಳಗಡೆ ಡಿಗ್ರಿ ಮಾರ್ಕ್ ಆಗಿರ್ತದೆ, ನಾವು ಯಾವ ಪೊಸಿಷನ್ಗೆ ಬೇಕಾದರೂ ಆ ಪೊಸಿಷನ್ಗೆ ಮೂಮೆಂಟು ಮಾಡಬಹುದು. ಕ್ಯಾನ್ ರೊಟೇಟ್ ಎನಿ ಆ್ಯಂಗಲ್ಗೆ ನಾವು ಸೆಟ್ಟಿಂಗ್ ಕೂಡ ಮಾಡ್ಬೋದು. ಈಸ್ ಯೂಸ್ ಟು ಟರ್ನ್ ಟೇಪರ್ಸ್. ಈ ಟೇಪರ್ ಕೂಡ ನಾವು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಕಾಂಪೊನೆಂಟಲ್ಲಿ ಮಾರ್ಕ್ ಮಾಡ್ತಾ ಇದ್ದಾರೆ. ಟೂಲ್ಬನ್ ಯೂಸ್ ಮಾಡಿಕೊಂಡು ಕಾಂಪೌಂಡ್ ಸ್ಲೈಡ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಟೇಪರ್ ಟರ್ನಿಂಗ್ನ ಮಾಡ್ತಾ ಇದ್ದೀವಿ. ಫೀಡ್ ಶಾಫ್ಟ್ ಯೂಸ್ ಟು ಮೂವ್ ಕ್ಯಾರೇಜ್ ಆಟೋಮೆಟಿಕಲಿ. ಫೀಡ್ ಶಾಫ್ಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಗೇರ್ ಎಂಗೇಜ್ ಮಾಡಿಕೊಂಡು ಆಟೋಮೆಟಿಕ್ ಫೀಡಿಂಗ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಫೀಡ್ ಶಾಫ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಲೀಡ್ ಸ್ಕ್ರೂ ಯೂಸ್ಡ್ ವೆನ್ ಸ್ಕ್ರೂ ಕಟಿಂಗ್ ಆನ್ ಎ ಲೇತ್. ನಾವು ಥ್ರೆಡ್ ಕಟಿಂಗ್ ಮಾಡುವಾಗ ಏನು ಮಾಡ್ತೀವಿ, ಲೀಡ್ ಸ್ಕ್ರೂನ ಯೂಸ್ ಮಾಡ್ತೀವಿ. ಲೀಡ್ ಸ್ಕ್ರೂನ ಯೂಸ್ ಮಾಡುವಾಗ ಎಲ್ಲಿಗೆ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಥ್ರೆಡ್ ಕಟಿಂಗ್ ಮಾಡುವಾಗ ನಾವು ಲೀಡ್ ಸ್ಕ್ರೂನ ಯೂಸ್ ಮಾಡ್ತೀವಿ. ಮತ್ತು ಫೀಡ್ ಶಾಫ್ಟನ್ನು ಎಂಗೇಜ್ ಮಾಡುವಾಗ, ಗೇರ್ ಎಂಗೇಜ್ ಮಾಡಿಕೊಂಡು ಆಟೋಮೆಟಿಕ್ ಲೇತಲ್ಲಿ ಮಾಡುವಾಗ ನಾವೇನು ಮಾಡ್ತೀವಿ. 3 ಜಾ ಚೆಕ್ಕು ಅಂದರೆ ಹೋಲ್ಡಿಂಗ್ ಡಿವೈಸಸಲ್ಲಿ ಏನು ಬರ್ತದೆ, ನಾವು 3 ಜಾ ಚೆಕ್, 4 ಜಾ ಚೆಕ್ ಎಲ್ಲ ಬರ್ತದೆ. 4 ಜಾ ಚೆಕ್ ಈಸ್ ಇಂಡಿಪೆಂಡೆಂಟ್ ಚೆಕ್ ಆಗ್ತದೆ. 3 ಜಾ ಚೆಕ್ ಈಸ್ ಸೆಲ್ಫ್ ಸೆಂಟ್ರಿಂಗ್ ಚೆಕ್. ಅಂದರೆ ನಾವು ಯೂಸ್ ಮಾಡ್ತಿರೋದನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರೊಳಗಡೆ ಏನು ವೆರೈಟಿ ಇರ್ತದೆ ಅಂದರೆ ಇದರಲ್ಲಿ ಏನು ಚೆಕ್ ಹೋಲ್ಡಿಂಗ್ ಡಿವೈಸಸ್ ಸಪ್ರೇಟ್ ಇರ್ತದೆ, ಸಪೋರ್ಟಿಂಗ್ ಡಿವೈಸಸ್ ಸಪ್ರೇಟ್ ಇರ್ತದೆ. ಆದರೆ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆನಾ. ನೆಕ್ಸ್ಟು 3 ಜಾ ಚೆಕ್ ಬಂದು ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಆಗಿರ್ತದೆ. ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂತಂದರೆ ಒಂದೊಂದು ಸಲ ನಾನೇನಾದರೂ ಚಕ್ಕಿನ ಹಾಕಿದ್ರೆ ಅಟ್ ಎ ಟೈಮ್ 3 ಜಾಸ್ ಕೂಡ ಅಟ್ ಎ ಟೈಮ್ ವರ್ಕ್ ಆಗ್ತದೆ. ಹೆಕ್ಸಾಗನಲ್ ವರ್ಕ್ ಅಂದರೆ ರೌಂಡ್ ಜಾಬ್ಸ್ ಕೂಡ ಮಾಡ್ಬೋದು ಮತ್ತು ಹೆಕ್ಸಾಗನಲ್ ಜಾಬ್ ಕೂಡ ಮಾಡ್ಬೋದು. 3 ಜಾ ಕನೆಕ್ಟೆಡ್ ಅಂದರೆ 3 ಜಾಸ್ ಸ್ಟ್ಯಾಂಪ್ಡ್. ಆ ಜಾಸ್ ಮೇಲೆ ಮಾರ್ಕ್ ಮಾಡಿರ್ತಾರೆ 1 2 3 ಅಂತ ಮಾರ್ಕಿಂಗ್ ಆಗಿರ್ತದೆ. ಅದ್ರ ಪ್ರಕಾರ ನಾವೇನು ಮಾಡಬೇಕು, ಜಾಸ್ನ ಫಿಟ್ಟಿಂಗ್ ಮಾಡ್ತಾ ಹೋಗಬೇಕು. ಚಕ್ಕಿ ಯೂಸ್ ಟು ಓಪನ್. ಚಕ್ಕಿನಲ್ಲಿ ನಾವೇನು ಮಾಡ್ತೀವಿ, ಆ ಜಾಸ್ನ ಓಪನ್ ಮಾಡ್ತೀವಿ. ನಿಮಗೆ ಒಂದೊಂದೇ ಪಾರ್ಟ್ ನಾನು ಅಲ್ಲಿ ಕೆಳಗಡೆ ಡ್ರಾಯಿಂಗ್ ಹಾಕಿದ್ದೀನಿ ನೋಡಿ. ಫಸ್ಟ್ ವರ್ಕ್ ಹೋಲ್ಡ್ ಆಗಿರ್ತದೆ. ಚಕ್ ಪಕ್ಕದಲ್ಲಿ ಒಂದು ಪ್ಲೇಟ್ ಇದೆ, ಅದೇನಾಗಿರ್ತದೆ ಬ್ಯಾಕ್ ಸೈಡ್ ಪ್ಲೇಟ್. ಅದು ಬ್ಯಾಕ್ ಪ್ಲೇಟ್ ಅಂತ ಕರಿತೀವಿ. ಚಕ್ಕಿನ ಬ್ಯಾಕ್ ಪ್ಲೇಟ್ ಆಗಿರ್ತದೆ. ಫಿಕ್ಸ್ ಆಗಿಬಿಟ್ಟು ಆಮೇಲೆ ಚಕ್ಕನ್ನು ನಾವೇನು ಮಾಡ್ತೀವಿ, ರೊಟೇಟ್ ಮಾಡಿಬಿಟ್ಟು
ರಿಮೂವ್ ಮಾಡ್ತೀವಿ. ಆಗ ನಿಮಗೆ ಹೋಲ್ಡಿಂಗ್ ಹೆಂಗೆ ಹೋಲ್ಡ್ ಆಗಿರುತ್ತೆ ಅಂತಂದ್ರೆ ತೇಜಾಚಕ್ ನಿಮಗೆ ಕೆಳಗಡೆ ಡ್ರಾಯಿಂಗಲ್ಲಿ ನಾನು ತೋರಿಸಿದ್ದೀನಿ. ಟೂಲ್ ಪೋಸ್ಟ್ ಫಿಟೆಡ್ ಅನ್ ಎ ಟಾಪ್ ಸ್ಲೈಡ್ ಆ್ಯಂಡ್ ಕ್ಯಾರೀಸ್ ಅ ಕಟಿಂಗ್ ಟೂಲ್ ಆರ್ ಕಟಿಂಗ್ ಟೂಲ್ ಹೋಲ್ಡರ್. ಅಂದರೆ ನಮಗೆ ಈಗ ಕಟಿಂಗ್ ಟೂಲ್ ಪೋಸ್ಟಲ್ಲೂ ಕೂಡ 3 ಥರ ಟೂಲ್ ಪೋಸ್ಟ್ಗಳು ಬರ್ತದೆ. ಒಂದು ಅಮೇರಿಕನ್ ಟೈಪ್ ಟೂಲ್ ಪೋಸ್ಟ್ ಬರ್ತದೆ, ಒಂದು 4-ವೇ ಟೂಲ್ ಪೋಸ್ಟ್ ಬರ್ತದೆ, ಇನ್ನೊಂದು ಕ್ವಿಕ್ ಚೇಂಜ್ ಟೂಲ್ ಪೋಸ್ಟ್ ಅಂತ 3 ಬರ್ತದೆ. ಅದನ್ನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ ನಾನು. ನಿಮ್ಗೆ ಈಗ ಏನು ವರ್ಕ್ ಮಾಡ್ತಿದ್ರೆ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಟೂಲ್ ಪೋಸ್ಟ್ ಆ್ಯಂಡ್ ಫಿಟೆಡ್ ಆನ್ ಎ ಕ್ಯಾರೀಸ್ ಏನಾಗುತ್ತೆ, ಅದೇನು ಕ್ಯಾರಿ ಮಾಡ್ತಾ ಹೋಗ್ತದೆ ಅಂತಂದರೆ ಟೂಲ್ ಪೋಸ್ಟ್ ಕಟಿಂಗ್ ಟೂಲ್ ಮತ್ತು ಕಟಿಂಗ್ ಹೋಲ್ಡ್ ಮಾಡ್ತಕ್ಕಂಥದ್ದನ್ನು ನಾನು ಟೂಲ್ ಪೋಸ್ಟಲ್ಲಿ ಇಟ್ಕೊಳ್ತೀವಿ. ಕ್ಯಾನ್ ಅಡ್ಜಸ್ಟ್ ದಿ ಹೈಟ್ ಆನ್ ಎ ಸಮ್ ಟೈಪ್ಸ್ ಅಂದರೆ ಅಡ್ಜಸ್ಟ್ಮೆಂಟ್ ಅಂದರೆ ಈ ಕ್ವಿಕ್ ಚೇಂಜ್ ಟೂಲ್ ಪೋಸ್ಟಲ್ಲಿ ಏನಾಗ್ತದೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. ಇದು ಸಿಂಗಲ್ ವೇ ಟೂಲ್ ಪೋಸ್ಟ್ ಆಗಿರೋದ್ರಿಂದ ನಿಮ್ಗೆ ಒಂದು ಡ್ರಾಯಿಂಗ್ ತೋರಿಸ್ತಾ ಇದ್ದೀನಿ ನಾನು. ಮೇಲ್ಗಡೆ ಇರ್ತಕ್ಕಂಥ ಡ್ರಾಯಿಂಗ್ ಬಂದು ಸಿಂಗಲ್ ವೇ ಟೂಲ್ ಪೋಸ್ಟ್, ಕೆಳಗಡೆ ಇರ್ತಕ್ಕಂಥ ಡ್ರಾಯಿಂಗ್ ಬಂದು 4-ವೇ ಟೂಲ್ ಪೋಸ್ಟ್. ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ತಾ 4 ರೀತಿನ 4 ಟೂಲ್ ಡಿಫ್ರೆಂಟ್ ಕ್ಯಾರೀಸ್ 4 ಟೂಲ್ನ ನಾನು ಫಿಟ್ ಮಾಡಿಕೊಂಡು 4 ರೀತಿ ಆಪ್ರೇಷನ್ಸ್ನ ನಾವೇನು ಮಾಡ್ಬೋದು ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೂಲ್ ಹೋಲ್ಡರ್ಸ್ಗಳು ಸುಮಾರು ಟೂಲ್ ಹೋಲ್ಡರ್ಸ್ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಲೆಫ್ಟ್ ಹ್ಯಾಂಡ್ ಟೂಲ್ ಹೋಲ್ಡರು, ರೈಟ್ ಹ್ಯಾಂಡ್ ಟೂಲ್ ಹೋಲ್ಡರು, ಆಮೇಲೆ ಸ್ಟ್ರೈಟ್ ಟೂಲ್ ಹೋಲ್ಡರ್ಸ್ ಅಂತ ಅಂದ್ಬಿಟ್ಟು 3 ಥರ ಟೂಲ್ ಹೋಲ್ಡರ್ಸ್ಗಳು ಬರುತ್ತೆ. ಯೂಸ್ಡ್ ಫಾರ್ ಹೋಲ್ಡಿಂಗ್ ಕಟಿಂಗ್ ಟೂಲ್ ಬಿಟ್ನ ನಾವು ಯೂಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡು ಮತ್ತು ಸ್ಟ್ರೈಟ್ ಹ್ಯಾಂಡು. ಕಟಿಂಗ್ ಟೂಲ್ ಎಲ್ಲ ಹೈ ಸ್ಪೀಡ್ ಸ್ಟೀಲ್ ಅಂದರೆ ಎಚ್ ಎಸ್ ಎಸ್ ಬಿಟ್ಗಳಾಗಿರ್ತದೆ. ಮತ್ತು ಕಾರ್ಬೈಡ್ ಟಿಪ್ ಟೂಲು ಅಥವಾ ಟಂಗ್ಸ್ಟೈನ್ ಕಾರ್ಬೈಡು ಆ ಥರ ಏನು ಮಾಡ್ತೀವಿ ಟೂಲ್ ಬಿಟ್ಗಳನ್ನ ನಾವು ಹಾಕ್ತಾ ಹೋಗ್ತೀವಿ. ಅದಕ್ಕೆ ಟೂಲ್ ಯಾವ ರೀತಿ ಗ್ರೈಂಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವ ರೇಕ್ ಹ್ಯಾಂಗಲ್ಗಳನ್ನ ಹಾಕಬೇಕು, ಕಟಿಂಗ್ ಟೂಲ್ ಹ್ಯಾಂಗಲ್ಸ್ಗಳನ್ನ ಹಾಕಬೇಕು, ಯಾವ್ಯಾವ ಥರ ಮಾಡಿದ್ದೀರಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಲಿಯರೆನ್ಸ್ ಆ್ಯಂಗಲ್ ಏನಕ್ಕೆ ಹಾಕಬೇಕು, ಎನ್ಶೂರ್ ಓನ್ಲಿ ದಿ ಕಟಿಂಗ್ ಎಡ್ಜ್ ಆಫ್ ದಿ ಟೂಲ್ ಟಚಸ್ ದಿ ವರ್ಕ್ ಅಂದರೆ ವರ್ಕಿಗೆ ಟಚ್ ಆಗ್ತದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಫ್ರಂಟ್ ಕ್ಲಿಯರೆನ್ಸ್ ಆ್ಯಂಗಲ್ನ ನಾವು ಮಾಡ್ತೀವಿ. ಫ್ರಂಟ್ ಕ್ಲಿಯರೆನ್ಸ್ ಆ್ಯಂಗಲ್ಲು, ಸೈಡ್ ಕ್ಲಿಯರೆನ್ಸ್ ಆ್ಯಂಗಲ್ಲು ಮತ್ತು ಟಾಪ್ ರೇಕ್ ಆ್ಯಂಗಲ್ ಅಂತ ಅಂದ್ಬಿಟ್ಟು ನಾವು ಮಾಡ್ತೀವಿ. ಸೈಡ್ ರೇಕ್ ಆ್ಯಂಗಲ್ ಏನಕ್ಕೆ ಮಾಡ್ತೀವಿ ಅಂದರೆ ಸೈಡಲ್ಲಿ ಜಾಬು ಹಾಕ್ತಾ ಇರುವಾಗ ಕಟಿಂಗ್ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ ಸೈಡಲ್ಲಿ ಮೆಟೀರಿಯಲ್ ರಿಮೂವ್ ಆಗ್ತಾ ಚಿಪ್ಸ್ ಕೆಳಗಡೆ ಬೀಳ್ತಾ ಇರ್ತದೆ. ಆವಾಗ ನಾವೇನು ಮಾಡ್ತೀವಿ ಅದು ಕಟ್ಟಾಗಿ ಕೆಳಗಡೆ ಬೀಳಿ ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ ಸೈಡ್ ರೇಕ್ ಆ್ಯಂಗಲು ಮತ್ತು ಫ್ರಂಟ್ ಕ್ಲಿಯರೆನ್ಸ್ ಮಾಡ್ತೀವಿ. ಫ್ರಂಟಲ್ಲಿ ಕ್ಲಿಯರೆನ್ಸ್ ಅಂದರೆ ಫುಲ್ಲು ನಮ್ಮ ಕಟಿಂಗ್ ಎಡ್ಜ್ ಪಾಯಿಂಟ್ ಇಲ್ಲ ಅಂತಂದರೆ ಏನಾಗ್ತದೆ ಮೆಟೀರಿಯಲ್ಲು ಫುಲ್ಲು ಚಾಟ್ರಿಂಗ್ ಮಾರ್ಕ್ ಬಂದ್ಬಿಡ್ತದೆ. ಅವಾಗ ಏನು ಮಾಡ್ತೀವಿ ಫ್ರಂಟಿಗೆ ಕ್ಲಿಯರೆನ್ಸ್ ಆ್ಯಂಗಲ್ನ ಮಾಡ್ತೀವಿ. ಟೂ ಮಚ್ ಕ್ಲಿಯರೆನ್ಸ್ ಕಾಸಸ್ ಚಾಟರ್, ಜಾಸ್ತಿ ಕ್ಲಿಯರೆನ್ಸ್ ಆ್ಯಂಗಲ್ ಇದ್ದರೂ ಕೂಡ ಏನಾಗುತ್ತೆ ಚಾಟ್ರಿಂಗ್ ಮಾರ್ಕು ಬಂದ್ಬಿಡ್ತದೆ. ರೇಕ್ ಆ್ಯಂಗಲ್ಲು ಅಲೋಸ್ ಚಿಪ್ ಬೀಯಿಂಗ್ ಔಟ್ ಆಫ್ ಕಟ್ ಟು ಫ್ಲೋ ಔಟ್ ಅಂದರೆ ಕಟ್ಟಾಗಿಬಿಟ್ಟು ಚಿಪ್ಸ್ ಕಟ್ಟಾಗಿ ಬೀಳಿ ಅಂತ ಟಾಪಿಂದ ಬರ್ತಾ ಇರ್ತದಲ್ವ ಚಿಪ್ಸು, ಅದೇನಾಗುತ್ತೆ ಕಟ್ಟಾಗಿ ಕೆಳಗಡೆ ಬೀಳಿ ಅನ್ನೋದಕ್ಕೂ ನಾವೇನು ಮಾಡ್ತೀವಿ ಮೇಲ್ಗಡೆ ಒಂದು ರೇಕ್ ಆ್ಯಂಗಲ್ನ ಗ್ರೈಂಡಿಂಗ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಕಟ್ಟಾಗಿ ಕೆಳಗಡೆ ಬರ್ತದೆ. ಚೇಂಜಸ್ ಪವರ್ ಯೂಸ್ಡ್ ಇನ್ ಕಟಿಂಗ್ ಆ್ಯಂಡ್ ಹೀಟ್ ಜನರೇಟೆಡ್. ಜಾಸ್ತಿ ಏನಾದರೂ ಚೇಂಜಸ್ ಆಯಿತು ರೇಕ್ ಆ್ಯಂಗಲು ಅಂತಂದರೆ ಪಾಯಿಂಟ್ ಕಡಿಮೆ ಆಗ್ತಾ ಹೋದಂಗೆ ಪ್ರೆಷರ್ ಕಡಿಮೆ ಆಗ್ತಾ ಹೋದಂಗೆ ಹೀಟ್ ಜನ್ರೇಷನ್ ಸ್ಟಾರ್ಟ್ ಆಗುತ್ತೆ. ಲಾರ್ಜ್ ರೇಕ್ ಆ್ಯಂಗಲ್ ಏನಕ್ಕೆ ಮಾಡ್ತೀವಿ, ಜಾಸ್ತಿ ರೇಕ್ ಆ್ಯಂಗಲ್ ಯಾಕೆ ಮಾಡ್ತೀವಿ ಅಂದರೆ ಸಾಫ್ಟ್ ಮೆಟಲ್ಗೆ ನಾವೇನು ಮಾಡ್ತೀವಿ ಜಾಸ್ತಿ ರೇಕ್ ಆ್ಯಂಗಲ್ ಇಡ್ತೀವಿ. ಸ್ವಲ್ಪ ಹಾರ್ಡ್ ಮೆಟಲ್ಗೆ ನಾವೇನು ಮಾಡ್ತೀವಿ ಸ್ವಲ್ಪ ರೇಕ್ ಆ್ಯಂಗಲ್ನ ಇಡ್ತೀವಿ. ಈಗ ಸಾಫ್ಟ್ ಮೆಟಲು ನಾವೇನು ಮಾಡ್ತೀವಿ ಸಾಫ್ಟ್ ಮೆಟಲ್ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ಸ್ಪೀಡ್ ಕೊಟ್ಟಾಗ ಏನಾಗುತ್ತೆ ಫೀಡು ಜಾಸ್ತಿ ಕೊಡ್ತೀವಿ. ಸ್ಪೀಡು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ರಿಂಗ್ ಟೈಪ್ ಏನಾಗ್ತಾ ಹೋಗುತ್ತೆ, ಸ್ಪೈರಲ್ ಥರ ಏನಾಗ್ತಾ ಹೋಗುತ್ತೆ, ಚಿಪ್ಸ್ ಬರ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ರೇಕ್ ಆ್ಯಂಗಲಿಂದ ಜಾಸ್ತಿ ರೇಕ್ ಆ್ಯಂಗಲ್ ಇದ್ದರೆ ಆಟೋಮೆಟಿಕ್ಕಾಗಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಇದಾದರೆ ಹಾರ್ಡ್ ಮೆಟಲ್ ಇತ್ತು ಅಂದರೆ ಕಟ್ಟಾಗಿ ಬೀಳ್ತಾ ಹೋಗುತ್ತೆ. ನೆಕ್ಸ್ಟ್ ಟೂಲ್ ಬಿಟ್ ಆರ್ ಹೆಲ್ಡ್ ಇನ್ ಹೋಲ್ಡರ್ ಇನ್ ಆ್ಯಂಗಲ್ ಆಫ್ ಅಬೌಟ್ 15 ಡಿಗ್ರಿಗೆ ನಾವೇನು ಮಾಡ್ತೀವಿ ಟೂಲ್ ಹೋಲ್ಡರಲ್ಲಿ ಟೂಲ್ ಬಿಟ್ಟನ್ನು ನಾವು ಫಿಕ್ಸ್ ಮಾಡ್ತೀವಿ. ನಿಮಗೆ ವೆರೈಟೀಸ್ ಆಫ್ ಆಪರೇಷನ್ಸ್ನ ನೀವು ಮಾಡಿದಿರಿ ಅಂದರೆ ಏನೇನು ಆಪರೇಷನ್ಸ್ ಮಾಡಿದಿರಿ, ರಫ್ ಟರ್ನಿಂಗ್ ಮಾಡಿದಿರಿ, ಫಿನಿಶ್ ಟರ್ನಿಂಗ್ ಮಾಡಿದಿರಿ, ಫೇಸಿಂಗ್ ಮಾಡಿದಿರಿ, ಲೆಫ್ಟ್ ಹ್ಯಾಂಡ್ ಟೂಲು ಕೂಡ ಯೂಸ್ ಮಾಡಿದಿರಿ, ರೈಟ್ ಹ್ಯಾಂಡ್ ಟೂಲ್ ಕೂಡ ಯೂಸ್ ಮಾಡಿದ್ದೀವಿ, ಪಾರ್ಟಿಂಗ್ ಆಫ್ ಟೂಲ್ ಕೂಡ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಡ್ರಾಯಿಂಗ್ಸ್ಗಳನ್ನ ನಾನು ಹಾಕಿದ್ದೀನಿ. ಯಾವ್ಯಾವ ರೀತಿ ನಿಮಗೆ ಟರ್ನಿಂಗ್ ಟೂಲ್ಗಳು ಬಂದಿದೆ, ಟರ್ನಿಂಗ್ ಮಾಡಿದಿರಿ ಅನ್ನೋದನ್ನು ಸುಮ್ಮನೆ ಒಂದು ಇಮೇಜ್ ಅಷ್ಟೇ ನಿಮಗೆ ನೋಡಲಿ ಅಂತ ಅಂದ್ಬಿಟ್ಟು. ವಿ ಕ್ಯಾನ್ ಪುಟ್ ಡಿಫ್ರೆಂಟ್ ಶೇಪ್ಸ್ ಆಫ್ ಹೈ ಸ್ಪೀಡ್ಸ್ ಟೂಲ್ ಅಂದರೆ HSS ಟೂಲ್ ಬಿಟ್ಟನ್ನ ನಾವು ಯಾವ್ಯಾವ ರೀತಿ ಶೇಪ್ಸಲ್ಲಿ ನಾವು ವರ್ಕಿಂಗ್ ಮಾಡ್ಬೋದು ಅನ್ನೋದಕ್ಕೆ ನಾನು ಹಾಕಿದ್ದೀನಿ. ಓಕೆ, ಫೇಸಿಂಗ್ ಆಫ್ ಟೂಲ್ ಅಂದರೆ ನಾವು ಈ ಥರ ಫೇಸಿಂಗ್ ಟೂಲ್ನ ರೈಟ್ ಹ್ಯಾಂಡ್ ಫೇಸಿಂಗ್ ಟೂಲ್ನ ನಾವು ಟರ್ನಿಂಗ್ ಮಾಡಿದ್ರೆ ಈ ರೀತಿ ಫೇಸಿಂಗ್ ಟೂಲ್ನಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಬೋದು. ಪ್ಯಾರಲಲ್ ಟರ್ನಿಂಗು ಮುಂದ್ಗಡೆ ನಾವು ಸ್ವಲ್ಪ ರೇಡಿಯಸ್ ಮಾಡಿಕೊಂಡು ಕೂಡ ಪ್ಯಾರಲಲ್ ಟರ್ನಿಂಗ್ ಮಾಡ್ಬೋದು. ಕಾರ್ನರಲ್ಲಿ ನಮಗೆ ಮೆಟೀರಿಯಲ್ ಹಾಗೆ ಉಳ್ಕೊಂಡ್ಬಿಡುತ್ತೆ, ರೇಡಿಯಸ್ ಆದರೆ ಕಾರ್ನರಲ್ಲಿ ಮೆಟೀರಿಯಲ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆಗೇನು ಮಾಡ್ತೀವಿ ನಾವು ಇನ್ನೊಂದು ಪ್ಯಾರಲಲ್ ಟರ್ನಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಆ ರೈಟ್ ಹ್ಯಾಂಡ್ ಟರ್ನಿಂಗ್ ಟೂಲಲ್ಲಿ ನಾವೇನು ಮಾಡ್ತೀವಿ ಫಿನಿಶಿಂಗು ಮಾಡ್ತೀವಿ.
ಪ್ಯಾರಲಲ್ ಟರ್ನಿಂಗ್ ಯಾವ ಥರ ಮಾಡ್ತಾ ಇದ್ದೀವಿ ನೋಡಿ. ಈಗ ನಿಮ್ಗೆ ಅಲ್ಲಿ ಡ್ರಾಯಿಂಗಲ್ಲಿ ನಿಮಗೆ ಆಲ್ರೆಡಿ ಬರ್ತಾ ಇದೆ, ಡಯಾಗ್ರಾಮು ಕಾಣಿಸ್ತಾ ಇದೆ ಯಾವ ರೀತಿ ನಿಮಗೆ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ದಿ ಟೂಲ್ ಮೂವ್ ಪ್ಯಾರಲಲ್ ಟು ದಿ ವರ್ಕ್ ಆ್ಯಂಡ್ ಸಿಲಿಂಡ್ರಿಕಲ್ ಶೇಪ್ಸ್. ಅಂದರೆ ಟೂಲ್ ಹೇಗೆ ಮೂವ್ ಆಗ್ತಿದೆ ಅಂತ ಅಂದರೆ ನಮ್ಮ ಲೇತಿಗೆ, ಅಂದರೆ ಹೆಡ್ ಸ್ಟಾಕ್ ಟು ಟೈಲ್ ಸ್ಟಾಕು ಲೇತಿಗೆ ಏನಾಗ್ತಿದೆ, ಪ್ಯಾರಲ್ ಆಗಿ ನಮ್ಮ ಟೂಲು ಮೂವ್ ಆಗ್ತಾ ಇರ್ತದೆ. ಪ್ಯಾರಲ್ ಆಗಿ ಟೂಲ್ ಮೂವ್ ಆಗ್ತಾ ಇರ್ತದೆ ಅಂತಂದರೆ ಅದನ್ನು ನಾವು ಪ್ಯಾರಲಲ್ ಟರ್ನಿಂಗ್ ಅಂತ ಕರಿತೀವಿ. ನೆಕ್ಸ್ಟು ರೈಟ್ ಆ್ಯಂಗಲ್ ಟರ್ನಿಂಗ್ ಆಗ್ತಾ ಇದೆ ಅಂದಾಗ, ರೈಟ್ ಆ್ಯಂಗಲಲ್ಲಿ ಟೂಲ್ ಮೂವ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನು ನಾವು ಫೇಸಿಂಗ್ ಆಪ್ರೇಷನ್ಸ್ ಅಂತ ಕೂಡ, ಆಲ್ಸೋ ನಾನ್ ಆಸ್ ಎ ಸ್ಲೈಡಿಂಗ್ ಅಂತ ಕೂಡ ಕರಿತೀವಿ. ದ ಸ್ಟೂಡೆಂಟ್ ಕ್ಯಾನ್ ಪ್ಯಾರಲಲ್ ಟರ್ನ್ ಟು ವರ್ಕ್ ಆನ್ ದಿ ಲೇತ್ ಮ್ಯಾನ್ಯುಲಿ ಯೂಸ್ ಆಟೋಮೆಟಿಕ್ ಟ್ರಾವರ್ಸ್ ಆಪ್ಷನ್. ನಾವು ಪ್ಯಾರಲಲ್ ಆಗಿ ಟೂಲ್ ಮೂವ್ ಆಗ್ತಾ ಇದೆ ಅಂದಾಗ ಈ ಸ್ಟೂಡೆಂಟ್ಸ್ ಕೂಡ ಇದನ್ನು ನಾವು ಯೂಸ್ ಅಂದರೆ ನೀವು ಕೂಡ ಯೂಸ್ ಮಾಡಿದಿರಿ. ಆಟೋಮೆಟಿಕ್ ಫೀಡ್ ಆಡ್ ಮಾಡಿಕೊಂಡು, ನಿಮ್ಗೆ ಹೇಳಿದೆ ಫೀಡ್ ಶಾಫ್ಟ್ನ ಗೇರ್ ಎಂಗೇಜ್ ಮಾಡಿಕೊಂಡು ಆಟೋಮೆಟಿಕ್ ಫೀಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇಲ್ಲಿ ಗೇರ್ ಎಂಗೇಜ್ ಮಾಡ್ತಿರೋದು ನೀವು ಡ್ರಾಯಿಂಗಲ್ಲಿ ಕಾಣಿಸ್ತಾ ಇದೆ. ಯಾವ ಲಿವರ್ನ ನೀವು ಮೇಲ್ಗಡೆ ಎತ್ತಿದ ತಕ್ಷಣ, ಅಂದರೆ ಲಿವರ್ನ ಮೇಲ್ಗಡೆ ಎಂಗೇಜ್ ಮಾಡಿದ ತಕ್ಷಣ ಏನಾಗ್ತದೆ, ಫೀಡಿಂಗ್ ಮೂಮೆಂಟು ಆಟೋಮೆಟಿಕ್ಕಾಗಿ ಟೈಲ್ ಸ್ಟಾಕಿಂದ ಹೆಡ್ ಸ್ಟಾಕ್ ಕಡೆಗೆ ಮೂವ್ ಆಗ್ತಾ ಹೋಗ್ತದೆ. ಅದನ್ನು ನಾವೇನಂತ ಕರಿತೀವಿ, ಆಟೋಮೆಟಿಕ್ಕಾಗಿ ಟ್ರಾವರ್ಸ್ ಅಂತ ಕರಿತೀವಿ. ಈಗ ಫೇಸಿಂಗ್ ಆಪ್ರೇಷನ್ಸ್ ನಾನು ಏನಂತ ಹೇಳಿದೆ, ರೈಟ್ ಆ್ಯಂಗಲಲ್ಲಿ ಟೂಲ್ ಮೂವ್ ಆದಾಗ ಏನಾಗ್ತದೆ, ಫೇಸಿಂಗ್ ಆಪ್ರೇಷನ್ಸ್ ಆಗ್ತದೆ ಅಂತ ಹೇಳಿದೆ. ರೈಟ್ ಆ್ಯಂಗಲ್ ಟೂಲ್ ಹೇಗೆ ಮೂವ್ ಆಗ್ತಿದೆ ನೋಡಿ. ನಾನು ಕ್ರಾಸ್ ಸ್ಲೈಡ್ ಫೀಡ್ ಮಾಡ್ತಾ ಇದ್ದಂಗೆ ಏನಾಗ್ತದೆ, ಟಾಪ್ ಸ್ಲೈಡ್ ಕೂಡ ಮೂವ್ ಆಗ್ತದೆ, ಮತ್ತು ಕಟ್ಟಿಂಗ್ ಟೂಲ್ ಕೂಡ ಮೂವ್ ಆಗ್ತದೆ, ಚೆಕ್ಕು ರನ್ ಆಗ್ತಾ ಇದೆ, ಕಾಂಪೊನೆಂಟ್ ಮೇಲೆ ಬೀಳ್ತಿದೆ. ಫ್ಲ್ಯಾಟ್ ಸರ್ಫೇಸಸ್ ಪ್ರೊಡ್ಯೂಸ್ಡ್ ಏನಾಗ್ತದೆ, ಫ್ರಂಟಲ್ಲಿ ಫ್ಲ್ಯಾಟ್ ಸರ್ಫೇಸಸ್ ಪ್ರೊಡ್ಯೂಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಫೇಸಿಂಗ್ ಆಪ್ರೇಷನ್ಸ್ನ ಮಾಡ್ತೀವಿ. ನೀವು ಇವಾಗ ನರ್ಲಿಂಗ್ ಒಂದು ಆಪ್ರೇಷನ್ಸ್ ಅಂತ ಮಾಡಿದಿರಿ ಅಲ್ವಾ. ಸುಮಾರು ಕಾಂಪೊನೆಂಟಿಗೆ ನೀವೇನು ಮಾಡಿದ್ರಿ, ನರ್ಲಿಂಗ್ ಆಪ್ರೇಷನ್ಸ್ನ ನೀವು ಮಾಡಿದಿರಿ. ನರ್ಲಿಂಗ್ ಅಂದರೆ ಎ ನರ್ಲಿಂಗ್ ಟೂಲ್ ಈಸ್ ಯೂಸ್ಡ್ ಫಾರ್ ಪ್ರೆಸ್ ಪ್ಯಾಟರ್ನ್ ಆನ್ ಟು ಎ ರೌಂಡ್ ಸೆಕ್ಷನ್. ರೌಂಡಾಗಿರ್ತಕ್ಕಂಥ ಕಾಂಪೊನೆಂಟ್ ಮೇಲೆ ನಾವೇನು ಮಾಡ್ತೀವಿ, ಪ್ರೆಸ್ ಮಾಡಿಬಿಟ್ಟು, ಅಂದರೆ ಪ್ರೆಸ್ಸಿಂಗ್ ಟೂಲ್ ಆ ಥರ ಇರ್ತದೆ ಅದು, ಅದನ್ನು ಪ್ಯಾಟ್ರನ್ ಅಂತ ಕರಿತೀವಿ. ಪ್ಯಾಟ್ರನ್ ನಮಗೆ ಯಾವ ರೀತಿ ಪ್ಯಾಟ್ರನ್ ಬೇಕೋ ಆ ರೀತಿ ಪ್ಯಾಟ್ರನ್ ಮುಖಾಂತರ ನಾವೇನು ಮಾಡ್ತೀವಿ, ಅಂದರೆ ನರ್ಲಿಂಗಲ್ಲೂ ಕೂಡ 4 ಥರ ನರ್ಲಿಂಗ್ಗಳು ಬರುತ್ತೆ. ಒಂದು ಸ್ಟ್ರೈಟ್ ನರ್ಲಿಂಗು, ಒಂದು ಕ್ರಾಸ್ ನರ್ಲಿಂಗು, ಒಂದು ಕಾನ್ಕೇವ್ ನರ್ಲಿಂಗು, ಕಾನ್ವೆಕ್ಸ್ ನರ್ಲಿಂಗು ಅಂತ ಒಂದು 4 ಥರ ಬರುತ್ತೆ. ಅದರಲ್ಲೂ ಕೂಡ ನಾನು ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಆದರೆ ನೀವು ಮಾಡಿರ್ತಕ್ಕಂಥದ್ದು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆಕ್ಸ್ಟ್ ನಿಮಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ದ ಪ್ಯಾಟರ್ನ್ ಇಸ್ ನಾರ್ಮಲಿ ಯೂಸ್ಡ್ ಅನ್ ಎ ಗ್ರಿಪ್ಪಿಂಗ್ ಪರ್ಪಸ್. ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಗ್ರಿಪ್ಪಿಂಗ್ ಪರ್ಪಸ್ಗೋಸ್ಕರ ನಾವೇನು ಮಾಡ್ತೀವಿ, ಈ ಥರ ಪ್ಯಾಟರ್ನ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗಿದ್ದೀವಿ. ದಿಸ್ ಪ್ರೊವೈಡ್ ಎ ಗ್ರಿಪ್ ಆನ್ ಎ ರೌಂಡ್ ಪಾರ್ಟಿಗೆ ಇರ್ತಕ್ಕಂಥ ಕಾಂಪೊನೆಂಟ್ ಮೇಲೆ ನಾವೇನು ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಕೆಳಗಡೆ ನಿಮ್ಗೊಂದು ಡ್ರಾಯಿಂಗ್ ತೋರಿಸಿದ್ದೀನಿ, ಸ್ಯಾಂಪಲ್ ಸ್ಕ್ರೂ ಡ್ರೈವರು. ಆ ಸ್ಕ್ರೂ ಡ್ರೈವರ್ ಮೇಲೆ ನೀವು ನೋಡಿದಿರಿ ಪ್ಯಾಟರ್ನ್ಸ್ ಒಂದು ಪ್ರಿಂಟ್ ಆಗಿದೆ, ಅದನ್ನು ನಾವು ನರ್ಲಿಂಗ್ ಅಂತ ಕರಿತೀವಿ. ನರ್ಲಿಂಗ್ ಹೇಗೆ ವರ್ಕ್ ಆಗ್ತಿದೆ ಅಂತ ನೀವು ನೋಡಿ. ನರ್ಲಿಂಗ್ ಟೂಲನ್ನು ನಾನು ಸೆಟ್ ಮಾಡಿದ್ದೀನಿ. ನರ್ಲಿಂಗ್ ಟೂಲನ್ನು ನಾನು ಸೆಂಟ್ರೇಟಿಗೆ ಸೆಟ್ ಮಾಡಿಬಿಟ್ಟು ಕಾಂಪೊನೆಂಟ್ ಮೇಲೆ ಒಂದ್ಸಲ ಮೂವ್ ಮಾಡಿದ್ದೀನಿ. ಒಂದು ರೊಟೇಷನ್ ಆಗಿದ ತಕ್ಷಣ ಸೈಡಲ್ಲಿ ನಿಮಗೆ ಕಾಂಪೊನೆಂಟ್ ಮೇಲೆ ಪ್ರಿಂಟ್ ಆಗ್ತಾ ಇದೆ ನೋಡಿ. ಇದು ಫಿನಿಶಿಂಗ್ ಪ್ಯಾಟರ್ನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನರ್ಲಿಂಗ್ ಟೂಲ್ ಇದೆ, ಚೆಕ್ ಇದೆ, ಅಂದರೆ ಕಾಂಪೌಂಡ್ ಸ್ಲೈಡ್ ಮೇಲೆ ಟೂಲ್ ಪೋಸ್ಟ್ನ ನಾನು ಫಿಕ್ಸ್ ಮಾಡಿ, ನರ್ಲಿಂಗ್ ಟೂಲ್ನ ಫಿಕ್ಸ್ ಮಾಡಿ ಒಂದ್ಸಲ ಮಾಡಿದ್ದೀನಿ. ಅಲ್ಲಿ ನೋಡಿ ಕೆಳಗಡೆ ಆ್ಯಂಗಲ್ ಪ್ಯಾಟರ್ನ್ ಯಾವ ಥರ ತೋರಿಸ್ತಿದೆ, ಸ್ಟ್ರೈಟ್ ಪ್ಯಾಟರ್ನ್ ಯಾವ ಥರ ತೋರಿಸ್ತಿದೆ, ಡೈಮಂಡ್ ಪ್ಯಾಟರ್ನ್ ಯಾವ ಥರ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಪ್ಯಾಟರ್ನ್ಸ್ ಅಲ್ಲಿ ನಾವು ಹಾಕಿರೋದು ಇವಾಗ ಡೈಮಂಡ್ ಟೂಲ್ ಹೋಲ್ಡ್ ಮಾಡಿದ್ದೀನಿ. ಡೈಮಂಡ್ ಟೂಲ್ ಹಾಕಿದ ತಕ್ಷಣ ಏನಾಗ್ತಿದೆ, ಅಲ್ಲಿ ಪ್ಯಾಟರ್ನು ಡೈಮಂಡ್ ಆಕಾರದಲ್ಲಿ ಬರ್ತಾ ಇದೆ. ಪಾರ್ಟಿಂಗ್ ಆಫ್ ನೀವೇನು ಮಾಡ್ತಿದ್ರಿ, ಕಾಂಪೊನೆಂಟ್ ಎಲ್ಲ ಫಿನಿಶ್ ಆದಮೇಲೆ ಅದರ ಫ್ರಂಟಲ್ಲಿ ಒಂದು ಕಾಂಪೊನೆಂಟ್ನ ಫಿನಿಶ್ ಆಗಿರ್ತದೆ, ಹಿಂದ್ಗಡೆ ನಮಗೆ ಇನ್ನೂ ಮೆಟೀರಿಯಲ್ ಇರ್ತದೆ, ಇನ್ನೂ ಒಂದು ಆಪ್ರೇಷನ್ಸ್ನ ನಾವು ಮಾಡಲಿಕ್ಕೆ ಇರ್ತದೆ. ಆಗ ನಾವೇನು ಮಾಡ್ತೀವಿ, ಪಾರ್ಟಿಂಗ್ ಆಫ್ ಮಾಡಬೇಕು. ಆಕ್ಸಾ ಬ್ಲೇಡ್ ತೊಗೊಂಡು ನಾವು ಮೆಟೀರಿಯಲ್ನ ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮಿಷಿನಲ್ಲಿ ವರ್ಕ್ ಆಗ್ತಾ ಇರ್ತದೆ. ಆಕ್ಸಾ ಬ್ಲೇಡ್ ತೊಗೊಂಡು ನಾವು ಕಟ್ ಮಾಡಬೇಕು ಅಂದರೆ ಲೇಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಟರ್ನಿಂಗ್ ಟೂಲನ್ನು ಯೂಸ್ ಮಾಡ್ತೀವಿ. ಆದರೆ ಪಾರ್ಟಿಂಗ್ ಆಫ್ ಟೂಲನ್ನೇ ನಾವು ಗ್ರೈಂಡಿಂಗ್ ಮಾಡಿಕೊಂಡು ಮೆಟೀರಿಯಲಲ್ಲೇ ನಾವೇನು ಮಾಡ್ತೀವಿ, ಕಟ್ಟಿಂಗ್ ಟೂಲ್